ವಾರಾಣಸಿಯು ಕಾಶಿ ವಿಶ್ವನಾಥ ದೇವಾಲಯದಿಂದ ಸುಮಾರು 800 ಮೀಟರ್ ದೂರದಲ್ಲಿ ವಾರಾಹಿ ದೇವಿ ದೇವಾಲಯವನ್ನು ಹೊಂದಿದೆ. ಹಿಂದೂ ಪುರಾಣಗಳ ಪ್ರಕಾರ ವಾರಾಹಿ ದೇವಿಯು ಸಪ್ತಮಾತೃಕೆಗಳಲ್ಲಿ ಒಬ್ಬಳು. ವಾರಾಣಸಿಯ ಶ್ರೀಮಂತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ವಾರಾಹಿ ದೇವಾಲಯವು ತನ್ನ ಸುದೀರ್ಘ ಇತಿಹಾಸದ ಕಾರಣದಿಂದಾಗಿ ಪ್ರಮುಖವಾಗಿದೆ. ಕಾಶಿ ಎಂದು ಕರೆಯಲ್ಪಡುವ ವಾರಾಣಸಿಯು ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರವಾಗಿದೆ. ದೇವಿಯು ನಗರವನ್ನು ದುಷ್ಟ ಶಕ್ತಿಗಳಿಂದ ಮತ್ತು ಇತರೆ ಅಡೆತಡೆಗಳಿಂದ ರಕ್ಷಿಸುತ್ತಾಳೆ ಎಂಬುದು ನಂಬಿಕೆ. ದಂತಕಥೆಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸರು ಮತ್ತು ಅಸುರರೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ವಾರಾಹಿ ದೇವಿಯು ಅವಳ ಸೇನಾಧಿಪತಿಯಾಗಿದ್ದಳು. ಕಾಶಿ ಖಂಡದ ಪ್ರಕಾರ ವಾರಾಹಿಯು 64 ಯೋಗಿನಿಯರಲ್ಲಿ ಒಬ್ಬರು. ಕಾಶಿಯ ಕೋತ್ವಾಲ್ ಎಂದು ಕರೆಯಲ್ಪಡುವ ಕಾಲಭೈರವನು ಕಾಶಿಯನ್ನು ಹಗಲಿನಲ್ಲಿ ರಕ್ಷಿಸುತ್ತಾನೆ, ಆದರೆ ವಾರಾಹಿ ದೇವಿಯು ರಾತ್ರಿಯಿಡೀ ರಕ್ಷಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಅವಳು ನ್ಯಾಯದ ಅಂತಿಮ ತೀರ್ಮಾನ ಒದಗಿಸುವವಳು ಮತ್ತು ಕಾಶಿಯ ಗ್ರಾಮ ದೇವತೆ ಸಹ ಹೌದು. ವಾರಾಹಿ ಭೂಮಿಯ ಮೇಲೆ ಏನಾಗುತ್ತಿದೆ ಎಂಬುದರ ಕುರಿತು ಲಲಿತಾ ಪರಮೇಶ್ವರಿಗೆ ವರದಿ ಮಾಡುವ ಕಾರಣ ಆಕೆಯನ್ನು ವಾರ್ತಾಳಿ ಎಂದು ಕರೆಯುತ್ತಾರೆ. ವಾರ್ತಾಳಿ ಎಂದರೆ ಸುದ್ದಿಯ ಸಂದೇಶವಾಹಕರಂತೆ. ವಾರಾಹಿ ಮಾತಾ ಮಾನವ ದೇಹ ಮತ್ತು ಹಂದಿಯ ಮುಖದೊಂದಿಗೆ ಕಾಣಿಸಿಕೊಳ್ಳುತ್ತಾಳೆ. ವಾರಾಹಿ ಮಾತೆಯನ್ನು ಪೂಜಿಸುವುದರಿಂದ ಶಕ್ತಿ, ರಕ್ಷಣೆ, ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಈ ದೇವಾಲಯವು ಭೂಗತದಲ್ಲಿದೆ. ಗರ್ಭಗುಡಿಯು ವಿಪರೀತ ಶಕ್ತಿಯನ್ನು ಹೊರಸೂಸುವುದರಿಂದ ಅವಳನ್ನು ಪೂಜಿಸಲು ಅರ್ಚಕರು ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾರೆ. ವಾರಾಹಿ ದೇವಿಯ ವಿಗ್ರಹವು ನೆಲಮಾಳಿಗೆಯಲ್ಲಿದೆ. ಭಕ್ತರು ನೆಲಮಾಳಿಗೆಯ ಚಾವಣಿಯ ಕಿಟಕಿಯ ಮೂಲಕ ಇಣಿಕಿ ನೋಡಬೇಕು. ಸರಳವಾಗಿ ಹೇಳುವುದಾದರೆ ದೇವಿಯ ದರ್ಶನವನ್ನು ಹೊಂದಲು 2 ಕಿಟಕಿಗಳಿವೆ. ಒಂದು ಕಿಟಕಿಯ ಮೂಲಕ ದೇವಿಯ ದೈವಿಕ ಮುಖ ದರ್ಶನವಾದರೆ ಮತ್ತೊಂದು ಕಿಟಕಿಯ ಮೂಲಕ ಅವಳ ದಿವ್ಯ ಪಾದಗಳನ್ನು ದರ್ಶನ ಮಾಡಬಹುದು. ಸ್ಥಳೀಯ ನಂಬಿಕೆಯ ಪ್ರಕಾರ ವಾರಾಹಿ ದೇವಿಯು ರಾತ್ರಿಯಲ್ಲಿ ಕಾಶಿಯನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಬೆಳಗಿನ ಧಾರ್ಮಿಕ ಕ್ರಿಯೆಗಳ ನಂತರ ಮತ್ತೆ ದೇವಾಲಯಕ್ಕೆ ಹಿಂದಿರುಗುತ್ತಾಳೆ. ಸೂರ್ಯ ಮುಳುಗುವವರೆಗೂ ವಿಶ್ರಾಂತಿ ಪಡೆಯುತ್ತಾಳೆ. ಅವಳು ರಾತ್ರಿ ದೇವತೆ, ವಾರಾಣಸಿಯ ರಕ್ಷಕಿ. ದೇವಸ್ಥಾನದ ಅರ್ಚಕರು ಮುಂಜಾನೆ 4ರಿಂದ ಎಲ್ಲಾ ವಿಧದ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ಪ್ರಾರಂಭಿಸುತ್ತಾರೆ. 5 ಗಂಟೆಗೆ ಆರತಿ ಪ್ರಾರಂಭವಾಗುತ್ತದೆ. ವಾರಾಹಿ ಮಾತಾ ಶಾಸ್ತ್ರೀಯ ಸಂಗೀತವನ್ನು ತುಂಬಾ ಇಷ್ಟಪಡುತ್ತಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಅವರ ಆರತಿಯನ್ನು ಶಾಸ್ತ್ರೀಯ ಸಂಗೀತದೊಂದಿಗೆ ನಡೆಸಲಾಗುತ್ತದೆ. ವಾರಾಹಿ ಮಾತೆಯ ಆರತಿ ಸುಮಾರು 1.5 ಗಂಟೆಗಳ ಕಾಲ ಇರುತ್ತದೆ. ಭಕ್ತರು ಮತ್ತು ಯಾತ್ರಿಕರಿಗೆ ಬೆಳಗ್ಗೆ 7:30ರಿಂದ 9:30ರವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ನಂತರ ದೇವಿಯು ನಿದ್ರೆಗೆ ಹೋಗುತ್ತಾಳೆ. ಆದ್ದರಿಂದ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಸ್ಥಳೀಯರು ತಮ್ಮ ದೈನಂದಿನ ಕೆಲಸಕ್ಕೆ ಹೊರಡುವ ಮೊದಲು ಆಶೀರ್ವಾದಕ್ಕಾಗಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಧನ್ಯವಾದ. ಶೃಂಗಪ್ರಿಯ.